ಶಿರಾನಗರದ ಐತಿಹಾಸಿಕ ಪ್ರಸಿದ್ಧ ಶ್ರೀ ದುರ್ಗಮ್ಮ ದೇವಿ ದಸರಾ ಮಹೋತ್ಸವ ವೈಭವಯುತವಾಗಿ ನಡೆದು ಯಶಸ್ವಿಯಾಯಿತು. ಪ್ರತಿ ವರ್ಷದಂತೆ ಈ ಬಾರಿಯೂ ಸಹಸ್ರಾರು ಭಕ್ತ ಸಮೂಹಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಸುಮಾರು 500 ಭಕ್ತರಿಗೆ ಪ್ರಾರಂಭವಾದ ಅನ್ನ ಸಂತರ್ಪಣೆ ಇಂದು 20 ರಿಂದ 30 ಸಾವಿರ ಭಕ್ತ ಸಮೂಹ ತಾಯಿಯ ಪ್ರಸಾದ ಸ್ವೀಕರಿಸುವಂತಾಗಿದ್ದು, ಈ ವಿಜೃಂಭಣೆಯ ಶಿರಾ ದಸರಾ ಮಹೋತ್ಸವ ಹಾಗೂ ಬೃಹತ್ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಯಶಸ್ವಿಯಾಗಿರುವುದಕ್ಕೆ ಭಕ್ತ ಮಂಡಳಿ ದೇವಸ್ಥಾನದ ಆಡಳಿತ ವರ್ಗ, ಭಕ್ತ ಮಂಡಳಿ ದೇವಸ್ಥಾನದಿಂದ ಯಶಸ್ವಿಯಾಗಿದೆ. ಆದ್ದರಿಂದ ಗಣ್ಯಾತಿ ಗಣ್ಯರು ಅನ್ನ ಸಂತರ್ಪಣೆ ಸಮಿತಿಗೆ ಧನ್ಯವಾದ ಅರ್ಪಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ಸದಸ್ಯರಾದ ವಿಜಯಣ್ಣ, ರಾಮಣ್ಣ, ಸತ್ಯಪ್ರಕಾಶ್, ಸಮಾಜ ಸೇವಕ ಶಿವು ಚಂಗಾವರ, ಯುವ ಮುಖಂಡ ಸುನಿಲ್ ಸೇರಿದಂತೆ ದುರ್ಗಮ್ಮ ದೇವಸ್ಥಾನ ಆಡಳಿತ ವರ್ಗ, ಅನ್ನ ಸಂತರ್ಪಣಾ ಸಮಿತಿ ಸದಸ್ಯರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಸ್ವಲ್ಪ ಜರ್ಕಳಿ, ಸ್ವಲ್ಪ ಹಂಗೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಪಾರ್ವತಿ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವ ಶಿವ ಭಕ್ತಶ್ಚ ಸ್ವದೇಶೋ ಭುವನತ್ರಯಂ. ಓಂ ಶ್ರೀ ಅನ್ನಪೂರ್ಣಾಯೈ ನಮಃ. ಓಂ ಶ್ರೀ ಅನ್ನಪೂರ್ಣಾಯೈ ನಮಃ. ಓಂ ಶ್ರೀ ಅನ್ನಪೂರ್ಣಾಯೈ ನಮಃ. ಜೈ ಬಲ ದುರ್ಗಾ ಮಾತಾ ಕೇ, ಜೈ ಬಲ ದುರ್ಗಾ ಮಾತಾ ಕೇ, ಜೈ ಬಲ ದುರ್ಗಾ ಮಾತಾ ಕೇ. ಅಡ್ಡಿ ಬಂದಿರುತ್ತವಾರ್ಥ ಬಂದು ಮಕ್ಕಳಿಗೆ ಕೇಳಾಕ್ಬೇಕು, ಸಣ್ಣ ಮಕ್ಕಳಿಗೆ ಕೇಳಾಕಿ ನೋಡಿ. ವಾಟರ್ ಬಾಟಲ್ ದಯವಿಟ್ಟು ಸಂತರಾಗಿ ಮಾತ್ರ ಕೊಡಿ, ಹೊರಗಡೆ ನಿಂತರಾಗಿ ಏನೋ ಕೊಡ್ಬಿಡಿ. ನಿಂತರಲ್ಲಿ ವಿನಂತಿ, ಊಟ ಎಲ್ಲರಿಗೂ ಆಗುತ್ತೆ. ಗಡಿ ಬರ ಒಂದು ಸಂಖ್ಯೆ ಅಥವಾ 2 ಸಂಖ್ಯೆ ಆದ್ರೆ ಎಲ್ಲರಿಗೂ ದೇವಿಯ ಪ್ರಸಾದ ಸಿಗುತ್ತೆ. ದಯವಿಟ್ಟು ಯಾರು ಗಡಿಬಿಡಿ ಮಾಡ್ಕೊಂಡ್ಬಿಡಿ. ಇದಾರವಾಗಿ ಕಾರ್ಯಕರ್ತರು ಕೊನೆಯಲ್ಲಿ ಬನ್ನಿ, ಕೊನೆಯಲ್ಲಿ ನೋಡಿ ಅನ್ನ ಸಾಂಬಾರು ಬಂದಿಲ್ಲ, ಕೊನೆಯಲ್ಲಿ ಬನ್ನಿ, ಲಾಸ್ಟ್ ಲೈನ್. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವತ್ರ ಸಾಧಿಕೆ ಶರಣೆ ತ್ರ್ಯಂಬಕೆ ದೇವಿ ಅನ್ನಪೂರ್ಣೆ ನಾರಾಯಣಿ ನಮೋಸ್ತುತೈ. ಪ್ರತಿ ವರ್ಷದಂತೆ ಈ ವರ್ಷ ಸಹ ನಮ್ಮ ದುರ್ಗಮ್ಮ ದೇವಸ್ಥಾನ ಭಕ್ತ ಮಂಡಳಿಯು
ಅನ್ನ ಸಂದರ್ಭ ಕಾರ್ಯಕ್ರಮ ಏರ್ಪಡಿಸಿರುತ್ತೆ. ಈ ಅನ್ನ ಸಂದರ್ಭ ಕಾರ್ಯಕ್ರಮ 500,000ದಿಂದ ಹಿಡಿದು ಇವತ್ತು ಲಕ್ಷಾಂತರ ಜನಕ್ಕೆ ಅನ್ನ ಸಂತರ್ಪಣೆ ಮಾಡುವ ಶಕ್ತಿಯಪ್ಪ ತಾಯಿ ಜಗನ್ಮಾತೆ ಕರುಣಿಸಿದ್ದಾಳೆ. ನಾನಾರಿಷ್ಟೇ ಕೇಳ್ಕೊಳ್ಳೋದು, ಸೂರ್ಯ ಚಂದ್ರರವ್ರಿಗೂ ನಮ್ಮ ಈ ದುರ್ಗಮ್ಮ ತಾಯಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ನಡೆಯಲಿ ಅಂತೇಳಿ ಕೇಳಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ದುರ್ಗಮ್ಮ ದೇವಿಯ ಒಂದು ಕಳಶೋತ್ಸವದಲ್ಲಿ ಈಗ ಸುಮಾರು ಅಂದರೆ ಒಂದು 35ರಿಂದ 40,000 ಜನ ಇವತ್ತು ಒಂದು ಅನ್ನ ಸಂತರ್ಪಣೆ ಏರ್ಪಡಿಸಿದ್ದಾರೆ. ಈ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಆಗ ಸರ್ವ ಜನತೆಗೂ ಸರ್ವ ಪಕ್ಷದ ಮುಖಂಡರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಏಕೆಂದರೆ ಇದನ್ನು ಭಾಳ ಅಚ್ಚುಕಟ್ಟಾಗಿ ದೇವಸ್ಥಾನದ ಒಂದು ಈ ಉತ್ಸವವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೇದು ಮಾಡಲದೆ ತಮ್ಮಲ್ಲಿ ಬೇಡ್ಕೊಳ್ತೀನಿ. ಪ್ರತಿ ವರ್ಷ ಇಂದ ಈ ವರ್ಷವೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲರೂ ನಮ್ಮ ದುರ್ಗಮ್ಮ ದೇವಸ್ಥಾನ ಕಮಿಟಿಯವರು ಒಳ್ಳೆ ರೀತಿಯಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆ ತಾಯಿ ಆಶೀರ್ವಾದ ಎಲ್ಲರ ಮೇಲೆ ನಿಮ್ಮ ಎಲ್ಲರ ಮೇಲೆ ಇರಲಿ ಆ ತಾಯಿ ಆಶೀರ್ವಾದ ಅಂತ ಹೇಳ್ತಾ, ನಮ್ಮ ಜಯಚಂದ್ರ ಸಾಹೇಬರು ಇವತ್ತು ಬರಬೇಕಾಗಿತ್ತು, ಇವಾಗ ಸಾಯಂಕಾಲ ಅವರು ಬರ್ತಾರೆ ಅಂತ ಹೇಳಿ, ಆಮೇಲೆ ದಸರಾ ಹಬ್ಬನೂ ತುಂಬ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ತೆ. ಅನ್ನಪೂರ್ಣೆ ಸದಾಪೂರ್ಣೆ ಎಲ್ಲರಿಗೂ ನಮಸ್ಕಾರ. ಶರಣ ನವರಾತ್ರಿ ಪ್ರಯುಕ್ತ ಇವತ್ತು ದುರ್ಗಮ್ಮ ದೇವಿಯ ಹರದ ಮಹೋತ್ಸವ ದಿನ ಇವತ್ತೇನು ಅನ್ನ ಸಂತರ್ಪಣೆ ನಡೀತಾ ಇದೆ. ಇವತ್ತು ನಾನು ಮೊದಲನೇ ಆಗಿ ಎಲ್ಲ ಅನ್ನ ಸಂತರ್ಪಣಾ ಸೇವಾ ಸಮಿತಿಯವರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ಭಕ್ತಾದಿಗಳು ಏನು ಇವತ್ತು 500,000 ಜನಗಳಿಂದ ಶುರುವಾಗಿ ಇವತ್ತು ಏನು ಹೆಚ್ಚಿಗೆ 30ರಿಂದ 40,000 ಜನಕ್ಕೆ ಇವತ್ತೇನು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ ಸಮಿತಿ ವತಿಯಿಂದ. ಅವ್ರಿಗೆಲ್ಲ ಧನ್ಯವಾದಗಳು ಹೇಳಿ, ಪ್ರತಿ ವರ್ಷ ಇನ್ನೂ ಹೆಚ್ಚು ಈ ಥರ ಬೆಳೀಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ತಾಲೂಕಿಗೆ ಒಳ್ಳೆ ಬೆಳೆ ಆಗಲಿ ಅಂತೇಳಿ ಕೇಳ್ಕೊಂಡು ದುರ್ಗಮ್ಮ ದೇವಿಗೆ ನಮಸ್ಕಾರ.